ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಯು ಫಸ್ಟ್ ಅಕಾಡೆಮಿ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ PGCET ಎಂಟ್ರೆನ್ಸ್ ಎಕ್ಸಾಮ್ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, PGCET ಅಂದರೆ ಪೋಸ್ಟ್ ಗ್ರಾಜ್ಯುಯೇಷನ್ ಕಾಮನ್ ಎಂಟ್ರೆನ್ಸ್ ಟೆಸ್ಟ್. ಫ್ರೆಂಡ್ಸ್, PGCET ಅಂದರೆ ಪೋಸ್ಟ್ ಗ್ರಾಜ್ಯುಯೇಷನ್ ಕಾಮನ್ ಎಂಟ್ರೆನ್ಸ್ ಟೆಸ್ಟ್. PGCETನ KEA ಕಂಡಕ್ಟ್ ಮಾಡ್ತಾರೆ. ಎವ್ರಿ ಇಯರ್ PGCETನ KEA ಕಂಡಕ್ಟ್ ಮಾಡ್ತಾರೆ. ಫ್ರೆಂಡ್ಸ್, ಹಾಗೆ ಈ ವಿಡಿಯೋದಲ್ಲಿ MBA ಬಗ್ಗೆ ಸ್ವಲ್ಪ ನಿಮಗೆ ಮಾಹಿತಿ ಕೊಡ್ತೇನೆ. MBA ಅಂದರೆ ಮಾಸ್ಟರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್. ಫ್ರೆಂಡ್ಸ್, MBA ಅಂದರೆ ಮಾಸ್ಟರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್. ಸೊ ನೀವು PGCET MBA ಎಂಟ್ರೆನ್ಸ್ ಎಕ್ಸಾಮ್ ಬರೀಬೇಕಂದ್ರೆ ರೆಕಗ್ನೈಸ್ಡ್ ಯೂನಿವರ್ಸಿಟಿಯಿಂದ 50% ಮಾರ್ಕ್ಸ್ ತಗೊಂಡಿರಬೇಕು. ಹಾಗೆ ಕ್ಯಾಟಗರಿ ಸ್ಟೂಡೆಂಟ್ಸ್ಗೆ 5% ರಿಲ್ಯಾಕ್ಸೇಷನ್ ಇದೆ. ಫ್ರೆಂಡ್ಸ್, MBA ಎಂಟ್ರೆನ್ಸ್ ಎಕ್ಸಾಮಲ್ಲಿ ದೇರ್ ಆರ್ 5 ಸಬ್ಜೆಕ್ಟ್. 1. ಜನರಲ್ ಇಂಗ್ಲಿಷ್, ಜನರಲ್ ನಾಲೆಡ್ಜ್, ಕಂಪ್ಯೂಟರ್ ಅವೇರ್ನೆಸ್, 4. ಕ್ವಾಂಟಿಟೇಟಿವ್ ಅನಾಲಿಸಿಸ್, 5. reasoning and general intelligence. Friends, MBA entrance exam ಅಲ್ಲಿ there are 5 subjects: general English, general knowledge, computer awareness, quantitative analysis, reasoning and general intelligence. PGCET ಎಂಟ್ರೆನ್ಸ್ ಎಕ್ಸಾಮ್ ಯಾಕೆ ಬರೀಬೇಕಂದ್ರೆ ರೆಪ್ಯೂಟೆಡ್ ಕಾಲೇಜ್ಗಳಲ್ಲಿ ಡೊನೇಷನ್ ಜಾಸ್ತಿ ಇರ್ತದೆ. ಸೊ PGCET ಎಂಟ್ರೆನ್ಸ್ ಎಕ್ಸಾಮ್ ಬರೆಯೋದ್ರಿಂದ ಅಂತಹ ಕಾಲೇಜ್ಗಳಲ್ಲಿ ಲೋ ಫೀಸ್ ಜೊತೆಗೆ ಗೌರ್ಮೆಂಟ್ ಸೀಟ್ ನಿಮಗೆ ಸಿಗ್ತದೆ. ಫ್ರೆಂಡ್ಸ್, ಇದೇ ಸರಿಯಾದ ಸಮಯ ನಮ್ಮ ಯು ಫಸ್ಟ್ ಅಕಾಡೆಮಿಯಲ್ಲಿ PGCET ಎಂಟ್ರೆನ್ಸ್ ಎಕ್ಸಾಮ್ಗೆ ಜಾಯ್ನ್ ಆಗಿ. ಯಾಕಂದರೆ ನಮ್ಮ ಅಕಾಡೆಮಿಯಲ್ಲಿನ ಎಕ್ಸ್ಪರ್ಟ್ ಟೀಚರ್ಸ್ಗಳಿಂದ ಬೆಸ್ಟ್ ಗೈಡೆನ್ಸ್, ಬೆಟರ್ ಸ್ಟ್ರಾಟಜೀಸ್ ಮತ್ತು ಎಕ್ಸಾಮ್ಗಳಲ್ಲಿ ಉತ್ತಮ ಅಂಕ ಗಳಿಸಲು ನಿಮ್ಮ ಜೊತೆ ಅಕಾಡೆಮಿ ಯಾವಾಗಲೂ ಜೊತೆಗಿರ್ತದೆ. ಸೊ ಯಾಕೆ ತಡ, ಯು ಫಸ್ಟ್ ಅಕಾಡೆಮಿನ ಚೂಸ್ ಮಾಡಿ, ನಾಲೆಜ್ನ ಚೇಸ್ ಮಾಡಿ. ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಹಾಗೆ ಒಂದು ಕಮೆಂಟ್ ಮಾಡಿ. ಯಾಕಂದರೆ ನಿಮ್ಮ ಫೀಡ್ಬ್ಯಾಕ್ ನಮಗೆ ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಶುಭ ದಿನ.